ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ ವಿಡಿಯೋ ವೀಕ್ಷಿಸಿ. ಪ್ರಜ್ವಲ್ ರೇವಣ್ಣ ಅವರು 400 ಯುವತಿಯರ ಮೇಲೆ ರೇಪ್ ಮಾಡಿದ್ದಾರೆ. ಇದೊಂದು ಬಾಸ್ ರೇಪು. ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಕರೆಸಿ ಅವರಿಂದ ಹೇಳಿಕೆ ಪಡಿಬೇಕು. SIT ಅವರಿಗೆ ಆ ತಾಕತ್ತಿದ್ಯಾ? ಲೈಂಗಿಕ ದೌರ್ಜನ್ಯ ನಡೆಸುವಂತರು ಯಾರೇ ಆಗಿರಲಿ, ಪ್ರಜ್ವಲ್ ರೇವಣ್ಣ ಆಗಿರಲಿ, ಅವರ ಅಪ್ಪ ರೇವಣ್ಣ ಆಗಿರಲಿ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ಕಳೆದ ವಾರ ನಾನು ಒಂದು ವಿಡಿಯೋ ಮಾಡಿದ್ದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ. ಆ ವಿಡಿಯೋ ವೈರಲ್ ಆದ ಹಿಂದಿನ ರಾಜಕೀಯದ ಬಗ್ಗೆ, ರಾಜಕಾರಣಿಗಳ ನೈತಿಕ ಅಧಃಪತನದ ಬಗ್ಗೆ ನಾನು ಅವತ್ತು ಏನು ಮಾತಾಡಿದ್ದೆ, ಏನು ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದ್ದೆ, ಅವೆಲ್ಲವೂ ಈಗ ಒಂದೊಂದಾಗಿ ಬಹಿರಂಗ ಆಗ್ತಾ ಇವೆ. ದೇವರಾಜೇಗೌಡ ಹೊಳನರಸೀಪುರದ BJP ಅಭ್ಯರ್ಥಿಯಾಗಿದ್ದವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಮತ್ತು ವಕೀಲರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಪೆನ್ ಡ್ರೈವ್ ಪ್ರಕರಣದ ಸೂತ್ರಧಾರ DK ಶಿವಕುಮಾರ್ ಅವರು ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಕಾರ್ತಿಕ್ ಗೌಡ ಮತ್ತು ದೇವರಾಜೇಗೌಡರ ನಡುವೆ ನಡೆದಂತಹ ಸಂಭಾಷಣೆಯ CCTV ಫೂಟೇಜನ್ನು ಸ್ವಲ್ಪ ಮಟ್ಟಿಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶನ ಮಾಡ್ತಾರೆ. ಅದು ಪೂರ್ತಿ ತೋರಿಸೋದಿಲ್ಲ ಅವರು. ಸೊ ಕಾರ್ತಿಕ್ ಗೌಡರು ಏನೇನು ಮಾತಾಡಿದ್ರು ಅನ್ನೋದನ್ನೆಲ್ಲ ನಾನು SITಗೆ ತಿಳಿಸಿದ್ದೇನೆ. SIT ನನ್ನನ್ನು ವಿಚಾರಣೆಗೆ ಕರೆದಿದ್ರು, ಆ ಸಂದರ್ಭದಲ್ಲಿ ನಾನು ಎಲ್ಲವನ್ನು SITಗೆ ತಿಳಿಸಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾರೆ. ಕಾರ್ತಿಕ್ ಗೌಡ ಈ ಹಿಂದೆ ಯಾರ್ಯಾರಿಗೆ ಪೆನ್ ಡ್ರೈವ್ ವಿಚಾರವಾಗಿ ಯಾರ್ಯಾರ ಜೊತೆ ಮಾತಾಡಿದ್ದ, ಯಾರ್ಯಾರನ್ನು ಭೇಟಿ ಮಾಡಿದ್ದ, ಯಾರ್ಯಾರಿಗೆ ಪೆನ್ ಡ್ರೈವ್ ತೋರಿಸಿದ್ದ, ಕೊಟ್ಟಿದ್ದ, ಇದೆಲ್ಲವನ್ನು ನಾನು SITಗೆ ಹೇಳ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಇನ್ನೊಂದು ಆಡಿಯೋ ಕ್ಲಿಪ್ಪನ್ನು ಅವರು ಪ್ಲೇ ಮಾಡ್ತಾರೆ. ಆ ಆಡಿಯೋ ಕ್ಲಿಪ್ನಲ್ಲಿ ದೇವರಾಜೇಗೌಡರಿಗೆ DK ಶಿವಕುಮಾರ್ ಅವರು ಫೋನ್ ಮಾಡುವ ಒಂದು ಕ್ಲಿಪ್. ಶಿವರಾಮೇಗೌಡರು ಅವರು ಕೂಡ ಕಾಂಗ್ರೆಸ್ ನಾಯಕರು, ಮಂಡ್ಯದವರು. ಅವರು ಫೋನ್ ಮಾಡಿ ದೇವರಾಜೇಗೌಡರಿಗೆ ಹೇಳ್ತಾರೆ, ನಾನು DK ಶಿವಕುಮಾರ್ ಅವರಿಗೆ ಫೋನ್ ಕೊಡ್ತಾ ಇದ್ದೀನಿ ಅಂತ. DK ಶಿವಕುಮಾರ್ ಅವರು ಎಲ್ಲ ಹೆಂಗಿದೆಯಪ್ಪ, ಈಗ ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳ್ತಾರೆ. ಅಷ್ಟಕ್ಕೆ ಕಟ್ ಮಾಡಿದ್ರು ಅವರು. ಉಳಿದದ್ದನ್ನು ನಾನು SITಗೆ ಹೇಳಿದ್ದೀನಿ ಅಂತ ಅನ್ನುವಂಥ ಮಾತನ್ನು ಅವರು ಹೇಳಿದರು. SITಯಲ್ಲಿ ತನಿಖೆಯ ನಂತರ ಹೊರಬಂದಾಗ, ಒಳಗಡೆ ತನಿಖೆ ನಡೀತಾ ಇದ್ದರೆ ಹೊರಗಡೆ ಅಧಿಕಾರಿಗಳು ಏನು ಹೇಳಿದ್ರು ಅನ್ನುವಂಥ ಮಾತನ್ನು ದೇವರಾಜೇಗೌಡ ಹೇಳಿದರು. DK ಶಿವಕುಮಾರ್ ಅವರ ಹೆಸರನ್ನು ವಿಚಾರಣೆ ಸಂದರ್ಭದಲ್ಲಿ ತರಬೇಡಿ ಎನ್ನುವಂಥ ಒತ್ತಡವನ್ನು ನನ್ನ ಮೇಲೆ ಹಾಕಿದ್ರು ಅಂತ ದೇವರಾಜೇಗೌಡ ಅವರು ಹೇಳಿದರು. ಅಂದರೆ ದೇವರಾಜೇಗೌಡರ ಪ್ರಕಾರ SITಯಿಂದ ಈ ತನಿಖೆ ಸಾಧ್ಯ ಆಗೋದಿಲ್ಲ, ಹೆಣ್ಣು ಮಕ್ಕಳಿಗೆ ಈ ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ, ಹಾಗಾಗಿ SIT ತನಿಖೆಯ ಬದಲಿಗೆ CBI ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥ ವಾದವನ್ನು ಅವರು ಮಂಡಿಸಿದರು. DK ಶಿವಕುಮಾರ್ ದೇವರಾಜೇಗೌಡರ ಜೊತೆ ಯಾಕೆ ಮಾತಾಡಬೇಕಿತ್ತು? ಕಾರ್ತಿಕ್ ಗೌಡರು ಈ ಮುಂಚೆ ಯಾರ್ಯಾರ ಜೊತೆ ಮಾತಾಡಿದ್ರು ಪೆನ್ ಡ್ರೈವ್ ವಿಚಾರವಾಗಿ? ಮತ್ತು SIT ಅಧಿಕಾರಿಗಳು DK ಶಿವಕುಮಾರ್ ಹೆಸರನ್ನು ತರಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಈ 3 ಅಂಶಗಳನ್ನು ದೇವರಾಜೇಗೌಡರು ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಸೊ ಸಹಜವಾಗಿ SITಯ ಉದ್ದೇಶಗಳ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಎದ್ದೇ ಹೇಳಿತು. ಅದಾದ ಬಳಿಕ HD ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವರು ಕೆಲವೊಂದು ಪ್ರಮುಖ ಅಂಶಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪಿಸ್ತಾರೆ. ಮೊದಲನೇದು ಅವ್ರು ಹೇಳೋದು 21ನೇ ತಾರೀಕು ಏಪ್ರಿಲ್ 21, ಅಂದರೆ ಏಪ್ರಿಲ್ 26ಕ್ಕೆ ಎಲೆಕ್ಷನ್ ಆಗಿದ್ದು, ಏಪ್ರಿಲ್ 21ನೇ ತಾರೀಕು ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ವಾಟ್ಸಪ್ ಮೆಸೇಜ್ ಹರಿದಾಡುತ್ತೆ. ಆ ವಾಟ್ಸಪ್ ಮೆಸೇಜ್ನಲ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ ವಿಡಿಯೋ ವೀಕ್ಷಿಸಿ, ಈ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಈ ಮೆಸೇಜು ವಾಟ್ಸಪ್ಗಳಲ್ಲಿ ಹರಿದಾಡುತ್ತೆ. ಈ ಮೆಸೇಜನ್ನು ಇಟ್ಕೊಂಡು JDSನ ಬೂತ್ ಏಜೆಂಟ್ ಒಬ್ಬರು ಪೂರ್ಣಚಂದ್ರ ಅನ್ನುವಂಥವ್ರು, ಅವರು ಜಿಲ್ಲಾಧಿಕಾರಿಗಳಿಗೆ, ರಿಟರ್ನಿಂಗ್ ಆಫೀಸರ್ ಆಗಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಹಾಸನದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಕ್ರಮ ತಗೊಳ್ಳಿ ಇವರ ವಿರುದ್ಧ ಅಂತ. 4-5 ಜನದ ವಿರುದ್ಧ, ನವೀನ್ ಗೌಡ ಅನ್ನುವಂಥವ್ರು, ಕಾರ್ತಿಕ್ ಗೌಡ ಅನ್ನುವಂಥವ್ರು, ಅದೇ ಈ ಡ್ರೈವರ್ ಏನಿದ್ದಾರೆ ಅವರು, ಜೊತೆಗೆ ಪುಟ್ಟರಾಜು ಅನ್ನುವಂಥವ್ರು, ಚೇತನ್ ಅನ್ನುವಂಥವ್ರು, ಹೀಗೆ 4-5 ಜನದ ಹೆಸರನ್ನು ಹೇಳಿಬಿಟ್ಟು ಇವರ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ. ಕಂಪ್ಲೇಂಟನ್ನು ತಗೋತಾರೆ. ಚುನಾವಣೆ ಸಂದರ್ಭ ಆದ್ದರಿಂದ ಚುನಾವಣಾ ಆಯುಕ್ತರ ಕಚೇರಿಯಿಂದಲೂ ಕೂಡ ನಿಮ್ಮ ಕಂಪ್ಲೇಂಟ್ ನಮಗೆ ಬಂದಿದೆ ಅನ್ನುವಂಥ ಒಂದು ಹಿಂಬರಹ ಅವರಿಗೆ ಬರುತ್ತೆ. ಇಲ್ಲಿಯವರೆಗೆ ಆ ಕಂಪ್ಲೇಂಟ್ ಬಗ್ಗೆ ಯಾವುದೇ ವಿಚಾರ ಇಲ್ಲವೇ ಇಲ್ಲ. ಏನಾಯಿತು ಆ ಕಂಪ್ಲೇಂಟು? ಆ ಕಂಪ್ಲೇಂಟ್ ತನಿಖೆ ಆರಂಭ ಆಗಿದೆಯಾ? ಆ ಕಂಪ್ಲೇಂಟ್ನಲ್ಲಿ ಹೆಸರಿರುವಂಥವ್ರನ್ನ ಯಾರನ್ನಾರು ಕರೆದು ವಿಚಾರಣೆ ಮಾಡಿದ್ದೀರಾ? ಏನೂ ಆಗಿಲ್ಲ.
ಇನ್ನೊಂದು ಅಂಶವನ್ನು ಕುಮಾರಸ್ವಾಮಿಯವರು ಪ್ರಸ್ತಾಪಿಸ್ತಾರೆ. ರಾಜ್ಯ ಮಹಿಳಾ ಆಯೋಗ 25ನೇ ತಾರೀಕು ಅಂದರೆ ಚುನಾವಣೆಯ ಹಿಂದಿನ ದಿನ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ. ಹೀಗೀಗೆ ಹಾಸನದಲ್ಲಿ ಈ ರೀತಿಯ ವಿಡಿಯೋಗಳು ಹರಿದಾಡ್ತಾ ಇವೆ, ಪೆನ್ಡ್ರೈವ್ಗಳು ಹರಿದಾಡ್ತಾ ಇವೆ, ಮಹಿಳೆಯರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈ ಲೈಂಗಿಕ ಕ್ರಿಯೆಯ ವಿಡಿಯೋ ಮಾಡಿದವರನ್ನು ಮತ್ತು ವಿಡಿಯೋ ವೈರಲ್ ಆಗೋ ರೀತಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದವರನ್ನು, ಸರ್ಕ್ಯುಲೇಟ್ ಮಾಡಿದವರನ್ನು ಪತ್ತೆ ಮಾಡಿ ಅವರಿಗೂ ಕೂಡ ಕಠಿಣ ಶಿಕ್ಷೆ ಒದಗಿಸಬೇಕು ಅನ್ನುವಂಥ ಮನವಿ ಪತ್ರವೊಂದನ್ನು ರಾಜ್ಯ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಬರೆಯುತ್ತೆ. ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಅವರ ವಿರುದ್ಧ ಏನೋ ಕ್ರಮ ತಗೊಂಡಾಯಿತು. ಆದರೆ ವಿಡಿಯೋ ವೈರಲ್ ಮಾಡಿದವರು, ವಿಡಿಯೋ ಸರ್ಕ್ಯುಲೇಟ್ ಮಾಡಿದವರು, ವಿಡಿಯೋ ಮಾಡಿದವರು ಅವ್ರ ಬಗ್ಗೆ ಯಾವುದೇ ಚಕಾರನೇ ಇಲ್ಲ. SIT ತನಿಖೆಯಿಂದಾಗಲಿ, ಸರ್ಕಾರದ ಕಡೆಯಿಂದಾಗಲಿ, ಸರ್ಕಾರದ ನೇತೃತ್ವ ವಹಿಸಿದ ಕಡೆಯವರಿಂದಾಗಲಿ ಒಂದೇ ಒಂದು ಮಾತಿಲ್ಲ. ಮಾತು ಬೇಡ, ಆ್ಯಕ್ಷನ್ ಬೇಕಲ್ಲ, ಯಾವುದೇ ಆ್ಯಕ್ಷನ್ ಇಲ್ಲ. ಕಾರ್ತಿಕ್ ಗೌಡ ಅವತ್ತು ವಿಡಿಯೋ ಮುಖಾಂತರ ಎಲ್ಲ ಮಾಧ್ಯಮಗಳಿಗೆ ಹಂಚಿದರು. ನಾನು ಇದನ್ನು ಪೆನ್ಡ್ರೈವನ್ನು ದೇವರಾಜೇಗೌಡರು ಮಾತ್ರ ಕೊಟ್ಟೆ, ಕಾಂಗ್ರೆಸ್ನವ್ರನ್ನ ಇದರಲ್ಲಿ ತರಬೇಡಿ, ಕಾಂಗ್ರೆಸ್ನವರಿಗೆ ನಾನು ಯಾವುದೇ ವಿಡಿಯೋ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು. ಅಂದರೆ ಈ ಪೆನ್ಡ್ರೈವ್ ವೈರಲ್ ಆಗೋದರ ಮೂಲವೇ ಕಾರ್ತಿಕ್ ಗೌಡ ಅಂತ ಆಯಿತು. ಸೊ ಹೆಣ್ಣು ಮಕ್ಕಳ ಮಾನ, ಪ್ರಾಣ, ಮರ್ಯಾದೆ, ಗೌರವದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವಂಥ ಕಾಂಗ್ರೆಸ್ ನಾಯಕರು ಇಷ್ಟೆಲ್ಲ ಹೆಣ್ಣು ಮಕ್ಕಳ ಮಾನ ಹರಾಜಾಗ್ತಿದೆ ಅಂಥ ವಿಡಿಯೋವನ್ನು ವೈರಲ್ ಮಾಡಿದಂತಹ ವ್ಯಕ್ತಿಗಳ ಮೂಲವನ್ನು ಕೆದಕೋದು ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಆ ಕಾರ್ತಿಕ್ ಗೌಡ ಈಗ ಎಲ್ಲಿದ್ದಾನೆ? ಅವನನ್ನು ಯಾಕೆ ನೀವು ಕರ್ಕೊಂಬಂದು ತನಿಖೆ ಮಾಡಿಲ್ಲ, ಪ್ರಶ್ನೆ ಮಾಡಿಲ್ಲ? ಹೆಣ್ಣು ಮಕ್ಕಳ ಮಾನದ ವಿಚಾರದಲ್ಲಿ ಇಷ್ಟೊಂದು ಅಸಡ್ಡೆನಾ? ನಿಮಗೆ ರಾಜಕೀಯವಾಗಿ ಒಂದು ಗುರಿ ತಲುಪಬೇಕು ಅನ್ನೋದಷ್ಟೇ ಉದ್ದೇಶನ? ಮತ್ತೊಂದು ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಎತ್ತಾರೆ. ಅದು ರೇವಣ್ಣ ಅವರ ಮೇಲೆ ಬಂದಂಥ ಕಿಡ್ನ್ಯಾಪ್ ಪ್ರಕರಣ. ಅದೊಂದು ಕೇಸು. ಆ ಕೇಸನ್ನು ದಾಖಲು ಮಾಡಿದಂಥ ಮಹಿಳೆಯ ಮನೆಯವರು, ಆ ಮಹಿಳೆ ಕಿಡ್ನ್ಯಾಪ್ ಆಗಿದ್ದಾರೆ. ಸೊ ಇದೆಲ್ಲ ಆದ ನಂತರ ಎಲೆಕ್ಷನ್ನು ಮುಗಿದ ಮೇಲೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರೋ ಎಲ್ಲಿಗೆ ಹಾರಿದ್ರೋ ಒಟ್ಟಿನಲ್ಲಿ ಹಾಸನದಿಂದ ಕಾಲು ತೆಗೆದ ಮೇಲೆ ಹೊಳೆನರಸೀಪುರದಲ್ಲಿ ಒಂದು ಪ್ರಕರಣ ದಾಖಲಾದ ಮೇಲೆ 28ನೇ ತಾರೀಕು ಇನ್ನೊಂದು ಪ್ರಕರಣ ದಾಖಲಾಗುತ್ತೆ. ನನ್ನ ತಾಯಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟನ್ನು ಆಧರಿಸಿ ರಾಜ್ಯ ಪೊಲೀಸರು ಯಾವುದೋ ಒಂದು ತೋಟದ ಮನೆಗೆ ಹೋಗ್ತಾರೆ. ಅಲ್ಲಿಂದ ಹೆಣ್ಣುಮಗಳನ್ನು ಕರ್ಕೊಂಡು ಬರ್ತಾರೆ. ಆ ತೋಟದ ಮನೆಯಲ್ಲಿ ಮಹಜರು ಮಾಡಿದ್ರಾ? ಅದು ಯಾವ ತೋಟದ ಮನೆ? ಅಲ್ಲಿ ಮಹಜರು ಮಾಡಬೇಕಲ್ವ? ಮಹಜರು ಮಾಡಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಅದು SIT ಅವರೇ ಹೇಳಬೇಕು. ಜೊತೆಗೆ ಆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಬಂದ್ರಲ್ಲ ಮಹಿಳೆ, ಅವರಿಂದ ಹೇಳಿಕೆ ಪಡ್ಕೊಂಡ್ರಾ? ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿದ್ರಾ? ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಹೇಳಿ ಅವರನ್ನು ಅಲ್ಲಿಂದ ಬಿಡಿಸ್ಕೊಂಡು ಬಂದಂಥ ಪೊಲೀಸರು 32 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ರೂ ಕೂಡ ಅವರನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ, ಅವರಿಂದ ಯಾಕೆ ಹೇಳಿಕೆ ಪಡೀಲಿಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿಯವರು ಕೇಳ್ತಾರೆ. ಆ ಮಹಿಳೆ ಕುಮಾರಸ್ವಾಮಿಯವರ ಪ್ರಕಾರ ಗನ್ ಪಾಯಿಂಟಲ್ಲಿ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸಿದ್ರು ಪ್ರಜ್ವಲ್ ರೇವಣ್ಣ ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಗನ್ ಪಾಯಿಂಟ್ ಇಟ್ಟು ಹೆದರಿಸಿ ಬೆದರಿಸಿ ನನ್ನನ್ನು ಬಲಾತ್ಕಾರ ಮಾಡಿದರು ಅಂತ. ಅವರಿಗೆ ಅನ್ಯಾಯ ಆಗಿದ್ದರೆ ಖಂಡಿತ ಅವರಿಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಎರಡು ಮಾತೇ ಇಲ್ಲ. ಅಂಥ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವಂಥವ್ರು ಎಷ್ಟೇ ದೊಡ್ಡವರಾಗಿರಲಿ, ಯಾರೇ ಆಗಿರಲಿ, ಪ್ರಜ್ವಲ್ ರೇವಣ್ಣ ಆಗಿರಲಿ, ಅವರಪ್ಪ ರೇವಣ್ಣ ಆಗಿರಲಿ, ಯಾರಾದರೂ ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು, ಅದು ಬೇರೆ ಮಾತು. ಆದರೆ ಕುಮಾರಸ್ವಾಮಿಯವರು ಇಲ್ಲಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಈ ರೀತಿ ಗನ್ ಪಾಯಿಂಟ್ ವಿಚಾರದಲ್ಲಿ ಬಲಾತ್ಕಾರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅನ್ನುವಂಥ ಮಹಿಳೆ ಈ 3 ದಿನಗಳ ಹಿಂದೆ 22ನೇ ತಾರೀಕು ಬೇಲೂರಿನಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಅವರ ಪಕ್ಕದಲ್ಲಿ ಸಭೆಯಲ್ಲಿ ಕೂತಿದ್ರು. ಅಷ್ಟೊಂದು ಗನ್ ಪಾಯಿಂಟಲ್ಲಿ ಹೆದರಿಸಿ ಬೆದರಿಸಿ ಅತ್ಯಾಚಾರ ಮಾಡಿದವ್ರ ಪಕ್ಕದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿಯವರು ಎತ್ತಾರೆ. ಇರ್ಬೋದು, ಅದು ಹೆದರಿಕೆಯಿಂದಲೂ ಬಂದಿರ್ಬೋದು, ಬೆದರಿಸಿ ಅವ್ರನ್ನ ಕರ್ಕೊಂಡು ಬಂದಿರ್ಬೋದು, ಅದನ್ನು ನಾನು ಅಲ್ಲಗಳಿಗೆ ಹೋಗೋದಿಲ್ಲ. ಇದನ್ನು ಮೀರಿ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ. ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು 400 ಯುವತಿಯರ ಮೇಲೆ ರೇಪ್ ಮಾಡಿದ್ದಾರೆ, ಇದೊಂದು ಮಾಸ್ ರೇಪು, 16 ವರ್ಷದ ವಯಸ್ಸಿನ ಕೆಳಗಿನವರ ಅಪ್ರಾಪ್ತರ ಮೇಲೆ ರೇಪ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು. ಸೊ ಅವರಿಗೆ 400 ಜನ ಅನ್ನುವಂಥ ಮಾಹಿತಿ ಎಲ್ಲಿಂದ ಸಿಕ್ತು? ಅಪ್ರಾಪ್ತರ ಮೇಲೆ ರೇಪ್ ಆಗಿದೆ ಅಂತ ಎಲ್ಲಿಂದ ಸಿಕ್ತು? SIT ಅವರಿಗೆ ತಾಕತ್ತಿದ್ದರೆ ರಾಹುಲ್ ಗಾಂಧಿಯವರಿಗೆ
ನೋಟಿಸ್ ಕೊಟ್ಟು ಅವರನ್ನು ಕರೆಸಿ ಅವರಿಂದ ಹೇಳಿಕೆ ಪಡಿಬೇಕು. SIT ಅವರಿಗೆ ಆ ತಾಕತ್ತಿದೆಯಾ? ರಾಹುಲ್ ಗಾಂಧಿ ಬಿಡಿ, ಕಂಪ್ಲೇಂಟ್ ಆಯ್ತಲ್ಲ ಹಾಸನದಲ್ಲಿ, ನವೀನ್ ಗೌಡ, ಕಾರ್ತಿಕ್ ಗೌಡ, ಚೇತನ್, ಪುಟ್ಟರಾಜು ಅವರನ್ನೇ ಕರೆಸಿ ಇವರು ಹೇಳಿಕೆ ತಗೊಂಡಿಲ್ಲ. ಅವ್ರ ವಿರುದ್ಧ ಯಾವುದೇ ಕ್ರಮನೇ ಇಲ್ಲ. ಮಹಿಳಾ ಆಯೋಗ ಕೊಟ್ಟಿರೋದೇನು ದೂರು? ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವರು, ಅದು ಈಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿರುದ್ಧ ಕ್ರಮ ಆಗ್ತಾ ಇದೆ. ಫೈನ್, ಅದಾಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಮಹಿಳಾ ಆಯೋಗದ ದೂರಿನಲ್ಲಿ ಏನಿದೆ, ಈ ವಿಡಿಯೋ ಮಾಡಿದವರು ಮತ್ತು ವಿಡಿಯೋವನ್ನು ಸರ್ಕ್ಯುಲೇಟ್ ಮಾಡಿದವರು ಇವರು ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನು ಇಡೀ ಪ್ರಪಂಚದಾದ್ಯಂತ ಹರಾಜು ಹಾಕಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವ ಕೊಡುವ ನಾಡಿನಲ್ಲಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಪ್ರಶ್ನೆಯನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ. ಇಂಥವ್ರ ಮೇಲೂ ಕ್ರಮ ಆಗಬೇಕಲ್ವಾ? ಕರ್ನಾಟಕ ಸರ್ಕಾರ SIT ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? SIT ತನಿಖೆಯ ವ್ಯಾಪ್ತಿ ಯಾವುದು? ಹಾಗಾದರೆ ಬರೀ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಾತ್ರ ತನಿಖೆ ಮಾಡಬೇಕು ಅಂತ ಏನಾದರೂ SITಗೆ ನಿರ್ದೇಶನ ಹೋಗಿದೆಯಾ? ಅಥವಾ ವಿಡಿಯೋ ಮಾಡಿದವರು, ವೈರಲ್ ಮಾಡಿದವರು ವಿರುದ್ಧವೂ ತನಿಖೆ ಮಾಡಬೇಕು ಅಂತ SITಯ ವ್ಯಾಪ್ತಿಯನ್ನು ಏನಾದ್ರು ನಿಗದಿಪಡಿಸಿದಾರಾ? ಯಾವುದೂ ಗೊತ್ತಿಲ್ಲ, ಎಲ್ಲ ಗಪ್ಚುಪ್. ಈಗ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ದೇವರಾಜೇಗೌಡ ಅವರು ಹೇಳಿರುವಂಥ ಆರೋಪದಲ್ಲಿ ಹುರುಳಿಲ್ಲ, ನಾನು ಮುಂದೆ ಈ ಬಗ್ಗೆ ಮಾತಾಡ್ತೀನಿ ಅನ್ನುವಂಥ ಒಂದು ವಿಡಿಯೋ ಮಾಡಿಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ಅವ್ರು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಈಗ ಮಂಡ್ಯ, ಹಾಸನ ಈ ಭಾಗದಲ್ಲಿ JDS ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. DK ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಗಳು ಆರಂಭ ಆಗಿದೆ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ವಿಚಾರದಲ್ಲಿ ಎಂತೆಂಥ ಯುದ್ಧಗಳು ಆಗೋಗಿದೆ ನೋಡಿ ಸ್ನೇಹಿತರೆ. ಸೊ ಹೆಣ್ಣಿನ ಮಾನ ಮರ್ಯಾದೆ ವಿಚಾರವನ್ನು ಇಟ್ಕೊಂಡು ಈ ಲಜ್ಜೆಗೇಡಿ ರಾಜಕಾರಣಿಗಳು ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಂದು ಸಂದರ್ಶನದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿಯ ಲೈಂಗಿಕ ದೌರ್ಜನ್ಯ ಮಾಡುವವರ ಬಗ್ಗೆ ಒಂದು ಅಂಶ ಕೂಡ ನಮಗೆ ಸಹಿಷ್ಣುತೆ ಇರಬಾರದು. ಇಂಥವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಈ ಪ್ರಕರಣ ಕರ್ನಾಟಕದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಕರ್ನಾಟಕ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನು ಎಲ್ಲಿದ್ದರೂ ಕರ್ಕೊಂಡು ಬರಬೇಕು, ಅವರಿಗೆ ಕಠಿಣವಾದ ಶಿಕ್ಷೆ ಆಗೋ ಹಾಗೆ ನೋಡ್ಕೊಳ್ಬೇಕು. ಮೋದಿ, BJP ಅಥವಾ ಭಾರತದ ಸಂವಿಧಾನ ಎಲ್ಲವೂ ಹೇಳೋದು ಒಂದೇ, ಇಂಥ ದುರ್ಜನರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಕೂಡ ಮೊದಲ ಬಾರಿಗೆ ಈ ವಿಚಾರದಲ್ಲಿ ತಮ್ಮ ನಿಲುವನ್ನು ಬಹಿರಂಗವಾಗಿ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆಲ್ಲ ಅಂತಿಮವಾಗಿ ಉತ್ತರ ಕೊಡೋರು ಯಾರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ.